ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬ ಬಂತು. ಕಳಶಕ್ಕೆ ಅಲಂಕಾರ ಮಾಡೋದಕ್ಕೆ ಬ್ಲೌಸ್ ಪೀಸಲ್ಲಿ ಯಾವ ರೀತಿ ಅಲಂಕಾರ ಮಾಡೋದು ಅಂತ ನಿಮಗೆ ನಾನೀಗ ತೋರಿಸ್ತೀನಿ. ಕಳಶಕ್ಕೆ ನೋಡಿ, ಬ್ಲೌಸ್ ಪೀಸು ಹಿಂಗೆ ಬಾರ್ಡ್ರು ಇರೋದು ತೊಗೋಬೇಕು, ಸರಿನಾ? ಈ ಬಾರ್ಡ್ರ್ ಇರೋದು ಈ ಕಡೆ ಸಣ್ಣ ಸಣ್ಣಕ್ಕೆ ನರಿಗೆಗಳಿರುತ್ತೆ ರೀತಿ ಮಾಡ್ಕೊಬೇಡ. ಇಷ್ಟು ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಾಗಿ ಇದು ನರಿಗೆ ಇಟ್ಕೊಬೇಡ. ನರಿಗೆ ಇಟ್ಕೊಂಡಿದ್ದೀನಿ. ಈಗ ನರಿಗೆ ಎಲ್ಲ ಕ್ಲೀನಾಗಿ ಸಮವಾಗಿ ಇಟ್ಕೋಬೇಕು. ಇದನ್ನು ಇಲ್ಲಿ ಒಂದು ರಬ್ಬರ್ ಹಾಕೋಬೇಡ. ಈ ನರಿಗೆ ಹಿಡ್ದಿರ್ತೀವಲ್ಲ ಅಲ್ಲಿ ಒಂದು ರಬ್ಬರ್ ಹಾಕೋಬೇಡ. ಮತ್ತು ಕೆಳಗಡೆನೂ ನೀಟಾಗಿ ಈ ನರಿಗೆ ಹಿಡ್ದಿರ್ತೀವಲ್ಲ ಇಲ್ಲಿ ಮೇಲ್ಗಡೆ ಒಂದು ರಬ್ಬರ್ ಹಾಕಿದ್ದೀನಿ. ಈಗ ಅದೇ ನರಿಗೆನ ನೀಟಾಗಿ ಕೆಳಗಡೆನೂ ಒಂದು ರಬ್ಬರ್ ಹಾಕಬೇಕು. ನರಿಗೆ ಎಲ್ಲ ನೀಟಾಗಿ ಇಟ್ಕೊತಾ ಇದ್ದೀನಿ. ಇಲ್ಲೊಂದು ರಬ್ಬರ್ ಹಾಕೊಳ್ಳೋಣ. ಈಗ ಇಲ್ಲೊಂದು ಮೇಲ್ಗಡೆ ನರಿಗೆಲ್ಲ ಹಿಡಿದು ಒಂದು ರಬ್ಬರ್ ಹಾಕಿದ್ದೀನಿ. ಈಗ ಇಷ್ಟು ದೂರಕ್ಕೆ ಸ್ವಲ್ಪ ಇಲ್ಲೊಂದು ರಬ್ಬರ್ ಹಾಕೋಣ. ಈಗ ರಬ್ಬರ್ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಈ ಕಡೆ ಏನು ಮಾಡಬೇಕು ಅಂತ ಅಂದರೆ, ಈ ರೀತಿ ಮಡಿಸ್ಕೊಂಡು ಇದನ್ನು ಈ ರೀತಿ ಮಡಿಸ್ಕೊಂಡು ಬರ್ಬೇಕು. ಇದನ್ನು ಈ ರೀತಿ ಇಲ್ಲಿರುತ್ತಲ್ಲ, ಇಲ್ಲಿ ಇದನ್ನು ಹಾಕಿ ಈ ನರಿಗೆನ ಮೇಲ್ಗಡೆ ನರಿಗೆ ಹಿಡಿದಿರ್ತೀವಲ್ಲ ಅದು ಈ ಕಡೆ ಬರಬೇಕು. ಈಗ ಇದನ್ನು ಕಳಸಕ್ಕೆ ಯಾವ ರೀತಿ ಹಾಕೋದು ಅಂತ ಈಗ ನಿಮಗೆ ತೋರಿಸ್ತೀನಿ. ಒಂದು ಚಿಕ್ಕ ಬಿಂದಿಗೆಗೆ ಕಾಯಿ ಇಟ್ಕೊಂಡಿದ್ದೀನಿ. ನೀವು ಯಾವ ರೀತಿ ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜಲ್ಲೂ ಮಾಡ್ಕೋಬೋದು. ನಮಗೆ ದೊಡ್ಡದು ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೋಬೋದು. ಈಗ ನಾನು ಈ ಸೈಜಿಗೆ ಮಾಡಿದ್ದೀನಿ. ಈಗ ಮೇಲ್ಗಡೆ ರಬ್ಬರ್ ಹಾಕಿದ್ವಲ್ಲ ಅದನ್ನು ತೆಗೆದುಬಿಟ್ಟು ಅದರಲ್ಲೆಲ್ಲ ನರಿಗೆ ನೀಟಾಗಿ ನರಿಗೆ ಬರೋ ಥರ ಮಾಡಬೇಕು.
ಈ ರೀತಿ ಹಿಂದೆಗಡೆ ಯಾವ ಪಿನ್ನಲ್ಲಿ ಹಿಂದೆ ಪಿನ್ ಹಾಕ್ಬಿಡ್ಬೇಕು ಇದಕ್ಕೆ ಹೊಡೆದಕ್ಕೆ. ನೋಡಿ ಬ್ಲೌಸ್ ಪೀಸಲ್ಲಿ ಈ ರೀತಿ ಅಲಂಕಾರ ಮಾಡ್ಬೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ.